ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗಗನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಅಂತ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ, ಮತ್ತು ನಾನು ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಅಂದರೆ ಬಜೆಟ್ ಫ್ರೆಂಡ್ಲಿಯಾಗಿ ಸ್ಕಿನ್ ಕೇರ್ ಮಾಡೋದು ಹೇಗೆ ಅಂತ. ಬಟ್ ಈ ವ್ಲಾಗ್ ಆಗಿರುತ್ತೆ ಬರೀ ಗರ್ಲಿ ಟಾಕ್ಸ್, ಅಂದರೆ ಗರ್ಲ್ಸ್ಗೆ ಯಾವ ಥರ ಬಜೆಟ್ ಫ್ರೆಂಡ್ಲಿಯಾಗಿ ಫೇಸ್ ಕೇರು ಎಲ್ಲ ಬೇಕಾಗುತ್ತಲ್ಲ. ಸೊ ಈ ವ್ಲಾಗು ಆ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ಹೇಗೆ ನನ್ನ ಪಿಂಪಲ್ಸ್, ಆ್ಯಕ್ನಿ ಎಲ್ಲ ಕಮ್ಮಿ ಮಾಡಿಕೊಂಡೆ. ಈಗಲೂ ಇದೆ, ನನಗೆ ನೋಡ್ಬೋದು, ಇಲ್ಲಿದೆ, ಬಟ್ ಕಮ್ಮಿ ಆಗ್ತಿದೆ. ಸೊ ಹೇಗೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಹೇಗೆ, ಬಟ್ ಅಂದರೆ ಒಂದು ಕಾಸ್ಟ್ಲಿ ಇರುತ್ತೆ. ಅಂದರೆ ಅದು ಕಮ್ಮಿ ಆಗಬೇಕಂದ್ರೆ ನಾವು ಕಾಸ್ಟ್ಲಿ ಐಟಮೇ ತೊಗೋಬೇಕಾಗುತ್ತೆ. ಒಂದೊಂದು ಕಮ್ಮಿಯಲ್ಲಿ ಆಲ್ಮೋಸ್ಟ್ ಯಾವುದ್ರಲ್ಲಿ ಕಮ್ಮಿಯಾಗಿ ಇದು ಮಾಡ್ಬೋದು ಅದರಲ್ಲಿ ಮಾಡೋಣ ಅಂತ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ತಡ ಮಾಡ್ತೀರಾ, ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ಪು ನಮ್ಮ ಫೇಸ್ ಕೇರಲ್ಲಿ ಬರಬೇಕಂತ ಅಂದರೆ ಫಸ್ಟ್ ಬಂದುಬಿಟ್ಟು ಫೇಸ್ ವಾಶ್. ಯೂಸ್ ಮಾಡೋ ಫೇಸ್ ವಾಶ್ ಬಂದುಬಿಟ್ಟು ಮಮಾರ್ತ್ ವಿಟಮಿನ್ ಸಿ ಫೇಸ್ ವಾಶ್ ನಾನು ಯೂಸ್ ಮಾಡ್ತಾ ಇರೋದು. ಅಂದರೆ ನಾನು ಇದನ್ನು ಫ್ರಮ್ 3 months ಯೂಸ್ ಮಾಡ್ತಾಯಿದ್ದೀನಿ. 3 monthsಯಿಂದ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಾನು ಫೇರ್ ಆ್ಯಂಡ್ ಲವ್ಲಿ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ. ಅಂದರೆ ನಾನು ಫುಲ್ ಕಂಪ್ಲೀಟ್ ಫೇರ್ ಆ್ಯಂಡ್ ಲವ್ಲಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ. ಫೇರ್ ಆ್ಯಂಡ್ ಲವ್ಲಿ ಕ್ರೀಮು, ಫೇರ್ ಆ್ಯಂಡ್ ಲವ್ಲಿ ಸಿರಮ್ಮು, ಫೇರ್ ಆ್ಯಂಡ್ ಲವ್ಲಿ ಫೇಸ್ ವಾಶು ಯೂಸ್ ಮಾಡ್ತಿದ್ದೆ. ಸೊ ನನಗೆ ಅದರಲ್ಲಿ ರಿಸಲ್ಟ್ಸ್ ಅಂದರೆ ನಾನು ಫಸ್ಟಿಂದ ಅದೇ ಯೂಸ್ ಮಾಡ್ತಿದ್ದೆ. ಯಾವಾಗ ನಾನು ಸ್ಕಿನ್ ಕೇರ್ ಮೇಲೆ ನನಗೆ ಫೋಕಸ್ ಮಾಡಬೇಕು ಅನಿಸ್ತು, ಅದರಿಂದ ನನಗೆ ರಿಸಲ್ಟ್ ಸಿಗ್ತಿಲ್ಲ ಅಂದ್ಬಿಟ್ಟು ನಾನು ಸ್ವಿಚ್ ಆದೆ. ಸೊ ನಾನು ಸ್ವಿಚ್ ಆಗಿದ್ದು ಬಂದುಬಿಟ್ಟು ಮಮಾರ್ತ್ ಫೇಸ್ ವಾಶ್ಗೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಫಾರ್ ಆಲ್ ಸ್ಕಿನ್ ಟೈಪ್ಸ್ಗೂ ಇದೆ, ಫಾರ್ ಆಲ್ ಸ್ಕಿನ್ ಟೈಪ್ಸ್, ಮತ್ತು ಡರ್ಮಟಾಲಜಿ ಟೆಸ್ಟೆಡು, ಮೇಡ್ ಸೇಫು. ಅಂದರೆ ನಂಗೆ ಇಷ್ಟ ಆಯ್ತು. ಫಸ್ಟ್ ಟೈಮ್ ಹಾಕ್ಕೊಂಡಾಗ ನನಗೆ ಸ್ಟಾರ್ಟಿಂಗಲ್ಲಿ ನಾನು ಯೂಸ್ ಮಾಡೋವಾಗ ಇದರಲ್ಲಿ ಲೆಮನ್ನು, ಜಿಂಜರು, ಏನು ಸ್ವಲ್ಪ ಉರಿ ಅನಿಸ್ತಾ, ಅಯ್ಯೋ ಸೂಟ್ ಆಗಲ್ವೇನೋ ಅಂತ. ಬಟ್ ಯೂಸ್ ಮಾಡ್ತಾ ಇದಾಯಿತು. ಅಂದರೆ ಉರಿ ಅಂದರೆ ಅದರಲ್ಲಿ ಅರಿಶಿನ, ನಿಂಬೆಹಣ್ಣು ಎಲ್ಲ ಇರೋದಕ್ಕಲ್ವ, ಏನೋ ಗೊತ್ತಿಲ್ಲ. ಜಸ್ಟ್ 1-2 ವಾಶ್ಗೆ ಒಂದು ಸ್ವಲ್ಪ ಅನ್ನಿಸ್ತು ಅಷ್ಟೇ. ಅದಾದಮೇಲೆ ಇವಾಗ ಫುಲ್ ನಾರ್ಮಲ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಸ್ಮೆಲ್ಲು ಚೆನ್ನಾಗಿದೆ. ಫೇಸ್ ವಾಶ್ ಆಗಿ ನಾನು ಯೂಸ್ ಮಾಡೋದು ಮಮಾರ್ತ್. ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ, ಬಿಕಾಸ್ ನಿಮ್ಮ ಸ್ಕಿನ್ ಟೈಪು ಬೇರೆ ಬೇರೆ ಇರುತ್ತೆ. ಬಟ್ ಇದನ್ನು ಸಜೆಸ್ಟ್ ಮಾಡ್ಬೋದು, ಯಾಕಂದರೆ ಇದು ಆಲ್ ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ. ಬಟ್ ಇನ್ ಕೇಸ್ ನಿಮ್ಮ ಸ್ಕಿನ್ನು ಅಂದರೆ ಫುಲ್ ಆ್ಯಕ್ಟಿವ್ ಪಿಂಪಲ್ಸ್ ಇರುತ್ತೆ, ಒಬ್ಬರೊಬ್ಬರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ಸ್ ಇರುತ್ತಲ್ಲ. ಸೊ ಹುಷಾರಾಗಿ ನೋಡಿಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ. ಅಂದರೆ ಒಂದ್ಸಲಿ ಯೂಸ್ ಮಾಡಿ, ಸ್ವಲ್ಪ ಜಾಗಕ್ಕೆ, ಇಂಥ ಜಾಗಕ್ಕೆಲ್ಲ ಯೂಸ್ ಮಾಡಿ. ನಿಮಗೆ ಇಚ್ಚಿ ಆರ್ ಇರಿಟೇಷನ್ ಏನಾದರೂ ಅನಿಸಿದ್ರೆ ಅದನ್ನು ಸ್ಟಾಪ್ ಮಾಡಿ. ಏನೂ ಅನಿಸಿಲ್ಲ ಅಂತ ಅಂದರೆ ಒಂದು ಟೈಮ್ ಫುಲ್ ಫೇಸ್ಗೆ ಅಪ್ಲೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ ಮಮಾರ್ತ್. ನೆಕ್ಸ್ಟು ಅಂದರೆ ಟೋನರು. ಬಟ್ ನಾನು ಯಾವುದೇ ಟೋನರ್ ಏನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಫೇಸ್ ವಾಶ್ ಮಾಡಿ ರೋಸ್ ವಾಟರ್ನೇ ಕಾಟನ್ ಹಾಕ್ಬಿಟ್ಟು ಫುಲ್ ನೀಟಾಗಿ ರಬ್ ಮಾಡ್ತೀನಿ. ಎಲ್ಲೆಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಚಿಕ್ಕದು ಫೇಸ್ ವಾಶಲ್ಲಿ ಹೋಗ್ತಿರೋವಂಥವು ಇದರಲ್ಲಿ ಲೈಕ್ ನಾವು ಒಂದೊಂದೇ ಪಾರ್ಟ್ನ ಕಾಟನಲ್ಲಿ ರಬ್ ಮಾಡಿದಾಗ ನೀಟಾಗಿ ಬಂದುಬಿಡುತ್ತೆ. ಸೊ ರೋಸ್ ವಾಟರ್, ಅದು ಗುಲಾಬರಿ ರೋಸ್ ವಾಟರ್ ಖಾಲಿಯಾಗಿದೆ. ಇನ್ನೊಂದು ಇದೆ, ಅದನ್ನು ಯೂಸ್ ಮಾಡಬೇಕಿತ್ತು ಫುಲ್ ಖಾಲಿ ಆದಮೇಲೆ. ಇದು ನನ್ನ ಕಾಸ್ಟ್ ಹೇಳಿಲ್ಲ ಅಲ್ವಾ, 269 ಅಂತ ಇದೆ. ನಾನು ತೊಗೊಂಡಿದ್ದು ಡಿಮಾರ್ಟು 150ನೋ ಎಷ್ಟೋ ಬಂತು. ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇದರಲ್ಲಿ 269 ಇದೆ, 150ಗೆಲ್ಲ ಡಿಮಾರ್ಟಲ್ಲಿ ಬಂತು. ನನಗೆ 150 ಮೇಲೇ ಅನಿಸುತ್ತೆ. ಒಟ್ಟಿನಲ್ಲಿ 200 ಒಳಗಡೆ ಇದೆ. ಇದು ರೋಸ್ ವಾಟರ್ ಬಂದ್ಬಿಟ್ಟು 52 ರೂಪೀಸ್. ರೋಸ್ ವಾಟ್ರನ್ನು ನಾವು ಇವಾಗ ನಾನು ಟೋನರಾಗಿ ಯೂಸ್ ಮಾಡ್ತೀನಿ. ಇನ್ ಕೇಸ್ ಅದು ಮತ್ತು ನೀವು ಒಂದು ಸ್ಪ್ರೇ ಬಾಟ್ಲಲ್ಲಿ ರೋಸ್ ವಾಟ್ರನ್ನ ಹಾಕ್ಕೊಂಡು ಟೈಮ್ಗೂ ಸ್ಪ್ರೇ ಮಾಡ್ಕೋಬೋದು. ಅಂದರೆ ಒಂದು ಸ್ವಲ್ಪ ತಮಿಳ್ ಸ್ಪ್ರೇ ಮಾಡ್ಕೊತಾ ಇದ್ದರೆ ಮಗದಲ್ಲಿ ಗ್ಲೋ ಬರುತ್ತೆ. ಓಕೆನಾ. ನೆಕ್ಸ್ಟ್ ನಾನು ಯೂಸ್ ಮಾಡೋದು, ನಂದು ತುಂಬ ಚಿಕ್ಕ ಸ್ಕಿನ್ ರೋಟೀನ್ ಆಗಿಬಿಟ್ಟಿದೆ ನಾನು ಇವಾಗ ಚೇಂಜ್ ಮಾಡಿದಾಗಿಂದ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಪತಾಂಜಲಿ ಅಲೋವೆರಾ ಜೆಲ್.
ಈ ಅಲೋವೆರಾ ಜೆಲ್ಲು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಅಂದರೆ ನಾವು ರಬ್ ಮಾಡ್ತಾ ಅದೇ ನಾನು ಮಸಾಜ್ ಮಾಡ್ಕೊತೀನಿ ಮಾಡೋವಾಗೇ ಹಾಗೆ ಮಸಾಜ್ ಮಾಡ್ಕೊತೀನಿ. ಈಗ ಮಾಡೋದು ಐಬ್ರೋಸ್ ಹತ್ರ ಎಲ್ಲ ಮಸಾಜ್ ನೀಟಾಗಿ ಮಸಾಜ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ರಬ್ ಮಾಡಿಕೊಂಡೆ ಮಸಾಜ್ ಮಾಡ್ಕೊಂಡಾಗ ಅದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಸಖತ್ತಾಗಿದೆ. ನಾನು ಆಲ್ರೆಡಿ ನೋಡಿ ಫುಲ್ ಖಾಲಿ ಮಾಡಿದ್ದೀನಿ. ಅಂದರೆ ನಾನು ಒಬ್ಬಳೇ ಯೂಸ್ ಮಾಡೋದು. ನಾನು ತೊಗೊಳ್ಳೋದೇ ಸ್ವಲ್ಪ, ಅಂದರೆ ಜಾಸ್ತಿ ಹಾಕ್ಕೊಂಡಾಗ ಅದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನೋಸು, ಚಿನ್ನು ಮತ್ತು ಫೋರ್ಹೆಡಲ್ಲೆಲ್ಲ ಸ್ವಲ್ಪ ಆಯಿಲಿ ಇರುತ್ತೆ. ಇನ್ನೆಲ್ಲ ಕಡೆ ಡ್ರೈ ಆಗಿರುತ್ತೆ. ಸೊ ಸ್ವಲ್ಪನೇ ಯೂಸ್ ಮಾಡೋದು. ಸ್ವಲ್ಪ ಯೂಸ್ ಮಾಡೋವಾಗೇ ಮಸಾಜ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದು ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡುತ್ತೆ, ಫೇಸ್ ಮಸಾಜ್ ಕೂಡ ಆಗುತ್ತೆ. ಆಲ್ರೆಡಿ ಒಂದು ಖಾಲಿ ಮಾಡಿದ್ದೀನಿ, ಇವಾಗ ಇನ್ನೊಂದು ತೊಗೊಂಡು ಬಂದಿದ್ದೀನಿ. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ಏನು ಅಲೋವೆರಾ ಬೆನಿಫಿಟ್ಸ್ ಅಂದರೆ ಹೈಡ್ರೇಷನ್ ಕೊಡುತ್ತೆ, ಚೆನ್ನಾಗಿ ಮಗದಲ್ಲಿ ಗ್ಲೋ ಬರುತ್ತೆ, ಮತ್ತು ಡೇ ಬೈ ಡೇ ಪಿಂಪಲ್ನ ಕಮ್ಮಿ ಮಾಡ್ತಾ ಬರುತ್ತೆ. ಆ್ಯಕ್ಟಿವ್ ಪಿಂಪಲ್ಸ್ ಇದ್ದರೆ ಕಮ್ಮಿ ಆಗುತ್ತೆ. ಪಿಗ್ಮೆಂಟೇಷನ್ಸು ಮತ್ತು ಡಾರ್ಕ್ ಸರ್ಕಲ್ಸು ಮತ್ತು ಡಾರ್ಕ್ ಸ್ಪಾಟ್ಸ್, ಪಿಂಪಲ್ ಸ್ಪಾಟ್ಸ್ ಇರುತ್ತಲ್ವ, ಅವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಡೇ ಬೈ ಡೇ ಇದು ಇನ್ಸ್ಟೆಂಟಾಗಿ ಯೂಸ್ ಮಾಡಿದ್ದು ಹಿಂಗೆ ಬರಲ್ಲ. ಸೊ ನಾನು ನೆಕ್ಸ್ಟು ರೋಸ್ ವಾಟರ್ ಮೇಲೆ ಯೂಸ್ ಮಾಡೋದು ಅಲೋವೆರಾ ಜೆಲ್. ಅದಾದಮೇಲೆ ನೆಕ್ಸ್ಟು ನಾನು ಅಂದರೆ ಹೊರಗಡೆ ಹೋಗಂಗಿದ್ರೆ ಸನ್ಸ್ಕ್ರೀನ್ ಹಾಕೊಂಡು ಹೋಗ್ತೀನಿ. ಅಕಸ್ಮಾತ್ ಹೊರಗಡೆ ಹೋಗ್ತಿಲ್ಲ ಅಂತ ಅಂದರೆ ಸೊಲ್ಯೂಷನ್ ಇದೆ, ನಾನು ಆ್ಯಕ್ನಿ ಟ್ರೀಟ್ಮೆಂಟ್ ಸೊಲ್ಯೂಷನು. ಸೊ ಅದು ಹಾಕ್ತೀನಿ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದುಬಿಟ್ಟು ಡಿಕನ್ಸ್ಟ್ರಕ್ಟ್ ಸನ್ಸ್ಕ್ರೀನ್. ಇದು ನಮಗೆ ನಮ್ಮ ಅಕ್ಕ ಕೊಟ್ಟಿದ್ದು. ಇದಂತೂ ಸಖತ್ತಾಗಿ ವರ್ಕ್ ಮಾಡ್ತಿದೆ ನನ್ನ ಫೇಸ್ಗೆ. ಆ್ಯಕ್ಚುಲಿ ಸೇಮ್ ಇದು ಅಷ್ಟೇ, ಆಲ್ ಸ್ಕಿನ್ ಟೈಪ್ಸ್ಗೆ. ಮತ್ತು ನಾನ್ ಸ್ಟಿಕ್ಕಿ ಅನ್ಸಲ್ಲ, ನೀಟಾಗಿ ಬೇಗ ಬ್ಲೆಂಡ್ ಆಗಿಬಿಡುತ್ತೆ. ಅಂದರೆ ಮುಖ ಎಲ್ಲ ಆಯಿಲಿ ಅಂದರೆ ಸ್ಟಾರ್ಟಿಂಗ್ ನೀವು ಯೂಸ್ ಮಾಡಿದಾಗ ಕಾಣಿಸುತ್ತೆ ಅಷ್ಟೇ ಮುಖ ಆಯಿಲಾಗಿ, ಬಟ್ ಆಮೇಲೆ ಕಾಣಿಸಲ್ಲ ನಿಮಗೆ ಆಯಿಲಿಯಾಗಿ. ಸೊ ಇದು ಯೂಸ್ ಮಾಡೋ ಸನ್ಸ್ಕ್ರೀನ್ ಮಸ್ಟ್ ಇಂಪಾರ್ಟೆಂಟ್. ಈ ಸನ್ಸ್ಕ್ರೀನಿಂದನೇ ನನ್ನ ಡಾರ್ಕ್ ಸ್ಪಾಟ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಸನ್ಸ್ಕ್ರೀನ್ ಹೇಗೆ ಯೂಸ್ ಆಗುತ್ತೆ ಅಂದರೆ, ನಮಗೆ ಪಿಂಪಲ್ ಆಗಿ ಡಾರ್ಕ್ ಸ್ಪಾಟ್ ಆಗಿಬಿಟ್ಟಿರುತ್ತೆ. ಆ ಪಿಂಪಲ್ದು ಮಾರ್ಕ್ ಇರುತ್ತಲ್ವ, ನಾವು ಆಚೆ ಕಡೆ ಹೋಗ್ತಾ ಇರೋವಾಗ ಸನ್ ಲೈಟ್ ನಮ್ಗೆ ಅದ್ರ ಮೇಲೆ ಬೀಳ್ತಾ ಇದ್ದಂಗೆ ಅದಿನ್ನ ಡಾರ್ಕ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇನೆ ಒಂದೊಂದ್ಸಲಿ ಪಿಂಪಲ್ ಮಾರ್ಕ್ ಆಗಿಬಿಟ್ಟು ಫುಲ್ ಡಾರ್ಕ್ ಆಗಿರುತ್ತೆ. ಈಗ ನೋಡಿ, ನಾನು ಇದನ್ನು ಯೂಸ್ ಮಾಡ್ತಾ ಇರೋದೇ 1 ಮಂತಿಂದ, ಬಟ್ 1 ಮಂತಿಂದ ನನ್ನ ಡಾರ್ಕ್ ಸ್ಪಾಟ್ಸು ಪಿಂಪಲ್ಸ್ ಎಲ್ಲ ಹೀಲ್ ಆಗಿದೆ. ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಸಜೆಸ್ಟ್ ಮಾಡಿರೋದು, ಅವರೇ ನಂಗೆ ಕೊಟ್ಟಿದ್ದು. ಸ್ವಲ್ಪನೇ ಯೂಸಲ್ಲೇ ನನಗೆ ರಿಸಲ್ಟ್ ಸಿಕ್ಕಿದೆ, ಸ್ವಲ್ಪ ದಿನದ ಯೂಸಲ್ಲೇ ನನಗೆ ರಿಸಲ್ಟ್ ಸಿಕ್ಕಿದೆ. ಸೊ ಡಿಕನ್ಸ್ಟ್ರಕ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅಕಸ್ಮಾತ್ ನಾನು ಎಲ್ಲೂ ಆಚೆ ಹೋಗ್ತಿಲ್ಲ, ಯೂಶ್ವಲಾಗಿ ನಾನು ನೈಟ್ ಟೈಮ್ ಯೂಸ್ ಮಾಡೋದು. ಈ ಒಂದು ಸೊಲ್ಯೂಷನ್ ಇದ್ರ ಫೋಟೋ ಇಲ್ಲೇ ಹಾಕ್ತಿರ್ತೀನಿ. ಹೆಸರು ನೋಡಿದ್ರೆ ಇಷ್ಟು ಉದ್ದ ಇದೆ ಅದರದ್ದು. ಇದು ಏನಕ್ಕೆ ಅಂತ ಅಂದರೆ, ಪಿಂಪಲ್ಸ್ನ ನಮಗೆ ನಾನು ಯೂಸ್ ಮಾಡ್ದಂಗೆ, ಅಂದರೆ ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀರಿ. ನಾನು ತೊಗೊಂಡಾಗಿದ್ದಾವಂತೂ ನನ್ನ ಫ್ರೆಂಡ್ಗೆ, ನನ್ನ ಕಸಿನ್ಸ್ಗೆ ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಅವ್ರು ಬೇರೆಯವ್ರಿಗೂ ಸಜೆಸ್ಟ್ ಮಾಡಿದ್ದಾರೆ. ಅದು ಅಷ್ಟೇ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಅಂದರೆ ಹೆಂಗಂದರೆ ವಿತಿನ್ 4 to 5 ಡೇಸ್ಗೆ ನಿಮಗೆ ರಿಸಲ್ಟ್ಸ್, ಅಂದರೆ ನಾಟ್ ದ ಬೆಸ್ಟ್ ರಿಸಲ್ಟ್, ನೀಟಾಗಿ ರಿಸಲ್ಟ್ಸ್ ಕಾಣಿಸುತ್ತೆ ನಿಮಗೆ. ಸಖತ್ತಾಗಿದೆ ಮಾತ್ರ. ನಾನು ನನ್ನ ಫ್ರೆಂಡ್ಸ್ಗೆ, ನನ್ನ ಕಸಿನ್ಸ್ಗೆ, ಅವ್ರ ಫ್ರೆಂಡ್ಸ್ಗೆ, ಅವ್ರ ಕಸಿನ್ಸ್ಗೆಲ್ಲ ಶೇರ್ ಮಾಡಿದ್ದಾರೆ. ರಿಸಲ್ಟ್ಸ್ ಅಂತೂ ಬೆಸ್ಟು. ಅಂದರೆ ಇನ್ಸ್ಟೆಂಟ್ ರಿಸಲ್ಟ್ಸು 4 to 5 ಡೇಸಲ್ಲಿ ನಮಗೆ ಸಿಗುತ್ತೆ. ಅಂದರೆ ಮೈಲ್ಡಾಗಿ ಹೀಲ್ ಆಗೋದೆಲ್ಲ ಗೊತ್ತಾಗುತ್ತೆ. ನೋಡಿ, ನನಗೆ ಇಲ್ಲಿ ಹೆಡ್ ಹತ್ರ, ಐಬ್ರೋಸ್ ಹತ್ರ ಇಲ್ಲಿ ಪಿಂಪಲ್ ಮಾರ್ಕ್ಸ್ ಇರಲಿ. ನಾನೇನು ಮಾಡ್ತಿದ್ದೆ, ಪಿಂಪಲ್ ಬಂದಾಗ ಪಿಂಪಲ್ ಕಾಣಿಸ್ಬಾರ್ದು ಅಂತ ಪಾಪ್ ಮಾಡಿಬಿಡ್ತಾ ಇದ್ದೆ. ಸೊ ದಟ್ ವಾಸ್ ದ ಮೇನ್ ಮಿಸ್ಟೇಕ್ ನಾನು ಮಾಡ್ತಾ ಇದ್ದಿದ್ದು. ಹಂಗೆ ಮಾಡಿದಾಗೇ ಅದು ಒಂದು ಮಾರ್ಕ್ ಆಗಿ ಉಳ್ಕೊಳ್ಳೋದು. ಸೊ ಇವಾಗ ನನಗೆ ಆಲ್ಮೋಸ್ಟ್ ಪಿಂಪಲ್ ಬರ್ತಿಲ್ಲ. ಸ್ಪಾಟ್ಸ್ನ ಹೋಗಿಸ್ಕೊತಾ ಇದ್ದೀನಿ ನಾನು ಡೈಲಿ. ನೈಟು ಮುಖ ತೊಳೆದು ಇದನ್ನು ಅಪ್ಲೈ ಮಾಡ್ತೀನಿ. ನಾನು ಇದನ್ನು ಅಪ್ಲೈ ಮಾಡೋಕ್ಕೆ ಮುಂಚೆ ರೋಸ್ ವಾಟರ್ನ ಅಲ್ಲಿ ಮುಖ ನೀಟಾಗಿ ರಬ್ ಮಾಡಿಕೊಂಡು ಇದು ಹಾಕ್ತೀನಿ. ಯೂಸ್ ಮಾಡಿ, ಅಂದರೆ ಇದು ಎಲ್ಲ ಸ್ಕಿನ್ ಟೈಪ್. ಇವಾಗ ನಾನೇ ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ, ಅವ್ರದ್ದೆಲ್ಲನೂ ಡಿಫ್ರೆಂಟ್ ಟೈಪ್ಸ್ ಆಫ್
ಡಿಫ್ರೆಂಟ್ ಟೈಪ್ ಆಫ್ ಸ್ಕಿನ್ ಟೈಪ್ಸ್ ಇರುತ್ತೆ, ಅವರು ಯೂಸ್ ಮಾಡಿದ್ದಾರೆ. ಪಿಂಪಲ್ಸ್ ಮಾತ್ರ ಬೇಗ ಹೋಗುತ್ತೆ. ಡಾರ್ಕ್ ಸ್ಪಾಟು ಅಂದರೆ ನಿಮ್ಮದು ಹೇಗೆ ಡಾರ್ಕ್ ಸ್ಪಾಟ್ ತುಂಬ ದಿನದಿಂದ ಇರುತ್ತೋ ಸೊ ಅದು ಟೈಮ್ ತೊಗೊಳುತ್ತೆ ತುಂಬ ದಿನ. ಬಟ್ ರೆಗ್ಯುಲರ್ ಯೂಸ್ಗೆ ನಿಮಗೆ ಪಕ್ಕಾ ರಿಸಲ್ಟ್ ಸಿಗೋವಂಥ ಪ್ರಾಡಕ್ಟ್ ಇದೊಂದು ನಾವು ಯೂಸ್ ಮಾಡೋದು. ಇದು ನಮಗೆ ಒಬ್ಬರು ನಮ್ಮ ಮಾಮ ಸಜೆಸ್ಟ್ ಮಾಡಿದ್ದು. ಸೊ ಒಳ್ಳೆ ಪ್ರಾಡಕ್ಟು, ಫುಲ್ ಸ್ಕಿನ್ ಹೀಲ್ ಆಗುತ್ತೆ ಮತ್ತು ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗುತ್ತೆ. ನಂದೇನಾದರೂ ಹಳೆ ಫೋಟೋ ಇದ್ದರೆ ಈ ಡಾರ್ಕ್ ಸ್ಪಾಟ್ ಹೆಂಗೆ ಡಾರ್ಕ್ ಇತ್ತು ಅಂತ ಅಂದರೆ ನಾನು ಬೇಕಾದ್ರೆ ಫೋಟೋ ಹಾಕ್ತೀನಿ. ಅಷ್ಟು ಡಾರ್ಕ್ ಇದ್ದಿದೆ, ಈಗ ಲೈಟಾಗಿ ಹೀಲ್ ಆಗ್ತಿದೆ. ಇನ್ಸ್ಟೆಂಟಾಗಿ ಹೀಲ್ ಆಗಲ್ಲ. ಡಾರ್ಕ್ ಸ್ಪಾಟ್ ಒಂದು ಪಿಂಪಲ್ ಬೇಕಾದ್ರೆ ಹೀಲ್ ಆಗಿಬಿಡುತ್ತೆ. ಡಾರ್ಕ್ ಸ್ಪಾಟ್ಸ್ ಅಂತೂ ಹೀಲ್ ಆಗೋದಕ್ಕೆ ಲೇಟಾಗಿ ಟೈಮ್ ತೊಗೊಳುತ್ತೆ, ಯಾಕಂದರೆ ಅದು ಅಷ್ಟು ಡೀಪಾಗಿ ಇದಾಗಿರುತ್ತೆ. ಸೊ ನೈಟ್ ಹೊತ್ತು ನಾನು ಮಲಗುವಾಗ ಮುಖ ತೊಳೆದು ಎಲ್ಲ ಇದು ಹಾಕ್ಬಿಟ್ಟು ಅಲೋವೆರಾ ಜೆಲ್ ಹಾಕ್ಬಿಟ್ಟು ಈ ಸೊಲ್ಯೂಷನ್ ಹಾಕ್ಕೊಂಡು 10 ಮಿನಿಟ್ಸ್ ಆದಮೇಲೆ ನಿವಿಯಾ ಸಾಫ್ಟ್ ಮಾಯಿಶ್ಚರೈಸರ್ ಹಾಕೋತೀನಿ. ಯಾಕಂದರೆ ಮಾಯಿಶ್ಚರ್ ಆಗಲಿ, ಯಾಕಂದರೆ ಸೊಲ್ಯೂಷನ್ಗೆ 10 ಮಿನಿಟ್ಸ್, ಯಾಕಂದರೆ ಇದು ಸ್ವಲ್ಪ ಜೆಲ್ಲಿ ಥರ ಒಂಥರ ಥಿಕ್ ಕನ್ಸಿಸ್ಟೆನ್ಸಲ್ಲಿದೆ. ಸೊ ಅದು ಒಂದು 10 ಮಿನಿಟ್ಸ್ ಇದಾದಮೇಲೆ ನಾನು ನಿವಿಯಾ ಸಾಫ್ಟ್ ಜೆಲ್ ಹಚ್ತೀನಿ ನೈಟ್ ಹೊತ್ತು ಮಲಗೋವಾಗ. ಮತ್ತು ಒಂದೊಂದ್ಸಲಿ ಯೂಸ್ ಅಂದರೆ ನಾನು ಇವಾಗ ನಂದು ಇದು ಖಾಲಿ ಆಗೋಗಿತ್ತು, ಹೋಗಿ ತೊಗೊಂಡ್ಬರೋವರೆಗೂ ಇದನ್ನು ಯೂಸ್ ಮಾಡಿದ್ದೆ. ಇದು ಸೂಟ್ ಆಗಿದೆ ನನ್ನ ಸ್ಕಿನ್ಗೆ, ಹೈಡ್ರೇಷನ್ ಕೊಡುತ್ತೆ 24 hours ಫೇಸ್ ಆನ್. ಬಟ್ ಇದು ನಂದು ಒಂದು 2 ದಿನ ಯೂಸ್ ಮಾಡಿದಾಗ ಇದೇನಪ್ಪ ಇಷ್ಟು ಆಯಿಲ್ ಆಗಿದೆ ಅಂತ ಅಂದರೆ ನಾನು ತುಂಬ ಎತ್ಕೋತಾ ಇದ್ದೆ. ಮೇಯ್ನಾಗಿ ನಮ್ಮ ಸ್ಕಿನ್ನ ನೋಡಿಕೊಂಡು ನಾವು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡಬೇಕು ಅಂತ ನಮಗೆ ಗೊತ್ತಾಗಬೇಕು. ನನಗೆ ಇವಾಗ ಲೆಕ್ಕ ತೊಗೊಂಡ್ರೆ ಇಷ್ಟು ಈ ಮಧ್ಯ ಪಾರ್ಟ್ ಇದೆಯಲ್ಲ ಅಲ್ಲೆಲ್ಲ ಆಯಿಲಿ ಸ್ಕಿನ್ ಆಗಿಬಿಟ್ಟಿರುತ್ತೆ, ಸೈಡೆಲ್ಲ ಡ್ರೈ ಇರುತ್ತೆ. ಆಫ್ ಆ್ಯಂಡ್ ಆಫ್ ಅಂದರೆ ಕಾಂಬಿನೇಷನ್ ಸ್ಕಿನ್ ಬರುತ್ತೆ. ಸೊ ನಾನು ಎಲ್ಲಿ ಜಾಸ್ತಿ ಅಪ್ಲೈ ಮಾಡಬೇಕು, ಎಲ್ಲಿ ಕಮ್ಮಿ ಅಪ್ಲೈ ಮಾಡಬೇಕು ಅಂತ ನಿಮಗೆ ಗೊತ್ತಾದರೆ ಸೊ ನೀವು ಆವಾಗ ಈಸಿಯಾಗಿ ಸ್ಕಿನ್ ಕೇರ್ ಯೂಸ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ಬೋದು. ಓಕೆನಾ. ನಿವ್ಯಾ ನೆಕ್ಸ್ಟು ಇದು ಒಂದು ಟಿಪ್ ಅಂತ ಅಂದರೆ ಇವಾಗ ನಾವು ಎಲ್ಲಾದರೂ 3-4 ಡೇಸ್ ಆಚೆ ಹೋಗ್ಬಿಟ್ಟು ಟ್ಯಾನ್ ಆಗಿಬಿಡ್ತೀರಿ. ಟ್ಯಾನ್ ಹೋಗಿಸ್ಕೊಳೋದಂತೂ ಇದ್ದಿದ್ದು ರಿಸ್ಕು. ಮಗ್ದಲ್ಲಿ ಟ್ಯಾನ್ ಆಗಿಬಿಟ್ರೆ ನಮ್ಮ ಮಕ್ಕ ನಮಗೆ ನೋಡ್ಕೊಳಕ್ಕಾಗಲ್ಲ. ಸೊ ನಾನು ಟ್ಯಾನ್ ರಿಮೂವಲ್ ಅಂತ ಹೋಗಿ ಟ್ಯಾನ್ ರಿಮೂವಲ್ಗೋಸ್ಕರ ಯೂಸ್ ಮಾಡೋ ಪ್ರಾಡಕ್ಟ್ ಅಂತ ಅಂದರೆ ಎವರ್ ಯೂತ್ ಪ್ರಾಡಕ್ಟು ಟ್ಯಾನ್ ರಿಮೂವಲ್ ಚಾಕ್ಲೇಟ್ ಆ್ಯಂಡ್ ಚೆರಿ ಫೇಸ್ ಪ್ಯಾಕ್. ಇದಂತೂ ಫಸ್ಟ್ ಯೂಸಲ್ಲೇ ಗೊತ್ತಾಗ್ಬಿಡುತ್ತೆ ಟ್ಯಾನ್ ರಿಮೂವ್ ಆಗಿರೋದು. ನೀವು ಎಲ್ಲಾದರೂ ಹೋಗಿ ಬಂದ್ರಿ ಅಂತ ಅಂದರೆ ನೀವೆಲ್ಲಾದರೂ ಹೋಗಿ ಬಂದ್ರಿ ಅಂತ ಅಂದರೆ ಟ್ಯಾನ್ ಆಗಿದ್ದೀರಾ ಅಂತ ಅಂದರೆ ಒಂದು 3 times ಯೂಸ್ ಮಾಡಿ. ಸೊ ನಿಮಗೆ ಹಂಗೆ ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ, ಒಬ್ರೊಬ್ರು ಗೊತ್ತಾಗುತ್ತೆ. ನನಗಂತೂ ಗೊತ್ತಾಗಿದೆ. ಇದು ಆಲ್ರೆಡಿ ಒಂದು ಇದ್ರ ಫೇಸ್ ಪ್ಯಾಕ್ ಅವರೇ ಒಳಗಡೆ ಇದೆ, ಕಟ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಕಣ್ಣತ್ರ ಬಿಟ್ಟು ಇನ್ನೆಲ್ಲ ಎಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಂದರೆ ಎಷ್ಟು ನಿಮಿಷ ಕೊಟ್ಟವ್ರೆ. ನಾನು ಯೂಶ್ವಲಾಗಿ ಅದು ಫುಲ್ ನನಗೆ ಡ್ರೈ ಅನಿಸ್ಬೇಕು, ಹಿಂಗಂದರೆ ಒಂಥರ ಸೆಳ್ದಂಗೆ ಆಗುತ್ತಲ್ವ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಅದಾದಮೇಲೆ ಹೋಗಿ ಮುಖ ತೊಳ್ಕೊಂಡ್ಬಿಡ್ತೀನಿ. ಅವಾಗೇ ಗೊತ್ತಾಗ್ಬಿಡುತ್ತೆ ಇನ್ಸ್ಟೆಂಟಾಗಿ. ಸ್ವಲ್ಪ ಟ್ಯಾನ್ ಆದರೂ ಹೋಗಿರೋ ಥರ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನಾನು ಎಲ್ಲಾದರೂ ಒಕೇಶ್ನಲ್ ಹೋಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದಾಗ ನಾನು ಈವನ್ ಅದು ಎವ್ರಿ ಯೂತ್ದೇ ಅನಿಸುತ್ತೆ, ನಾನು ಇಲ್ಲಿ ಫೋಟೋ ಹಾಕ್ತೀನಿ. ಎವ್ರಿ ಯೂತ್ದು ಪೀಲ್ ಆಫ್ ಮಾಸ್ಕ್ ಇರುತ್ತೆ, ಗೋಲ್ಡ್ದು ಯಾವುದು ಆರೆಂಜ್ದು ಗೋಲ್ಡ್ದು ಗೊತ್ತಿಲ್ಲ, ಕರೆಕ್ಟಾಗಿ ನೆನಪಿಲ್ಲ, ಇಲ್ಲಿ ಹಾಕ್ತೀನಿ. ಅದು ನಾನು ನನ್ನ ಬರ್ಡೇ ಟೈಮಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ಅದನ್ನ ಹಾಕ್ಕೊಂಡು ಅದು ಪೀಲ್ ಅಲ್ವಾ, ಆದಮೇಲೆ ಪೀಲ್ ಮಾಡಿದಾಗ ಮುಖದಲ್ಲಿ ಗೋಲ್ಡ್ ಒಂಥರ ಶೈನಿ ಲುಕ್ ಬರುತ್ತೆ. ಅಂದರೆ ಯಾವುದಾದ್ರೂ ನೀವು ಮದುವೆಗೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗಂಗಿದ್ರೆ ಅದನ್ನು ಯೂಸ್ ಮಾಡಿ, ಅದಂತೂ ಸಖತ್ತಾಗಿ ವರ್ಕ್ ಆಗುತ್ತೆ. ಯಾಕಂದರೆ ನನ್ನ ಬರ್ಡೇ ಟೈಮಲ್ಲಿ ನಾನು ಯೂಸ್ ಮಾಡಿದ್ದೆ, ಅಂದರೆ 2-3 ಸಲ ಯೂಸ್ ಮಾಡಿದ್ದೆ. ಫಸ್ಟ್ ಟೈಮ್ ನನ್ನ ಬರ್ಡೇ ಹಿಂದಿನ ದಿನ ನಾನು ಟ್ರೈ ಮಾಡಿದ್ದು, ಸಖತ್ತಾಗಿತ್ತು. ಆಲ್ಮೋಸ್ಟ್ ಒಂದು ದಿನ ಫುಲ್ಲು ಆ ಗ್ಲೋ ಅದೆಲ್ಲ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಿಪ್ ಬಾಮ್ ನಾನು ಶುಗರ್ ಪಾಪ್ ಲಿಪ್ ಬಾಮ್ ಯೂಸ್ ಮಾಡೋದು. ಆಲ್ರೆಡಿ ಇದು ನನ್ನ 2ನೇ ಲಿಪ್ ಬಾಮ್, ಎಷ್ಟಿದೆ 2ನೇ ಲಿಪ್ ಬಾಮ್ ಇದು. ಅಂದರೆ ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ ನಂಗೆ ತುಂಬ ಟೈಮ್ ಯೂಸ್ ಬರುತ್ತೆ. ಇದು ಸೆಕೆಂಡ್ ಇನ್ನೇನು ಆಗೋಗ್ತಿದೆ ಇದು. ಆಮೇಲೆ
ತುಂಬ ಟೈಮ್ ಯೂಸ್ ಬರ್ತಿದೆ. ನೆಕ್ಸ್ಟು ನಾನು ಇನ್ನು ಸ್ಕಿನ್ ಕೇರ್ ಮಗಕ್ಕೆ ಏನಾದರೂ ಬೇಕಾಗಿದ್ರೆ ನಾನು ಮಾಡೋದು ಹೋಮ್ ರೆಮಿಡಿ. ನಾನು ಅದರದ್ದು ಒಂದು ಆಲ್ರೆಡಿ ನಿಮಗೆ ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಕಡಲೆ ಹಸಿಟ್ಟು ಅಕ್ಕಿ ಹಿಟ್ಟು ಅಂತ ಇದ್ದೀನಿ. ಕಡಲೆ ಹಸಿಟ್ಟು ಮೊಸರು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ನಮಗೆ ಬೇಕಾದರೆ ಚೂರು ಅಲೋವೆರಾ ಜೆಲ್ ಹಾಕ್ಕೋಬೋದು, ಇಲ್ಲಾಂದರೆ ರೋಸ್ ವಾಟರ್ನ ಚೂರು ಅಷ್ಟೇ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿದ್ರೆ ಅದು ಲೈಕ್ ಬ್ರೈಟ್ನಿಂಗ್ ಸ್ಕಿನ್ ಕೊಡುತ್ತೆ. ಮತ್ತು ಮಗದಲ್ಲಿ ಆಯಿಲ್ನೆಸ್ ಜಾಸ್ತಿ ಇದ್ದರೆ ಲೈಕ್ ಮ್ಯಾನೇಜ್ ಬ್ಯಾಲೆನ್ಸ್ ಮಾಡುತ್ತೆ, ಇನ್ಸ್ಟೆಂಟ್ ಗ್ಲೋಗ್ ಸಮೇತ ಕೊಡುತ್ತೆ. ನಾವು ಅದು ವಾರಕ್ಕೆ 1 ಸಲ 2 ಸಲ ಅಂತ ಮಾಡ್ತಾ ಇರಬೇಕು. ಸೊ ಆವಾಗ ನಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಾಂದರೆ 2 ದಿನಕ್ಕೆ 1 ಸಲ ಆ ಥರನೂ ಮಾಡ್ಬೋದು ನಮಗೆ ಫಾಸ್ಟ್ ರಿಸಲ್ಟ್ಸ್ ಬೇಕು ಅಂತ ಅಂದರೆ. ನಾನು ಯಾವಾಗಾದರೂ ಸೇರಿ ಬಂದಾಗ ಮಾಡ್ಕೋತಾ ಇರ್ತೀನಿ. ಅಂದರೆ ಯಾವಾಗ ನನ್ನ ಫೇಸ್ ನಂಗೆ ತುಂಬ ಡಲ್ ಅನಿಸ್ಬಿಡುತ್ತಲ್ಲ ಆವಾಗ ನಾನು ಮಾಡ್ಕೋತೀನಿ ಕರೆಕ್ಟಾಗಿ. ಒಂದೊಂದ್ಸಲಿ 1 ವಾರ ಮಾತ್ರ ಕನ್ಸಿಸ್ಟೆನ್ಸಾಗಿ ನಾನು 2 ದಿನಕ್ಕೆ 1 ಸಲ 2 ದಿನಕ್ಕೆ 1 ಸಲ ಮಾಡಿದ್ದೆ. ಅದಾದಮೇಲೆ ಬಿಟ್ಬಿಡೆ. ನನ್ನಲ್ಲಿ ವಿಟಮಿನ್ ಸಿ ಸಿರಮ್ನ ಆ್ಯಡ್ ಮಾಡ್ಕೋಬೇಕು. ಸದ್ಯದಲ್ಲೇ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡ್ಕೊಂಡಾಗ ನಾನು ಅದನ್ನು ಬೇಕಾದರೆ ಶಾರ್ಟ್ಸಲ್ಲಿ ಹೇಳ್ತೀನಿ ಯಾವ್ದನ್ನ ಆ್ಯಡ್ ಮಾಡಿದ್ದೀನಿ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಮೇಯ್ನಾಗಿ ಹುಡುಗಿರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಇಷ್ಟೊತ್ತು ಸೌಂಡ್ ಇದ್ದಿಲ್ಲ, ಇವಾಗ ಏನೋ ಟಣ್ಣ ಅನಿಸ್ತವ್ರೆ. ನಿಮಗೆ ಈ ವ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.